ಸೊ ಗುರು ಹಿರಿಯರಿಗೆ ನಮಸ್ಕಾರ ಪ್ರಾರ್ಥಿಸುತ್ತಾ ಹಾಗೆ ದೇವರ ಒಂದು ಆಶೀರ್ವಾದದಿಂದ ಈ ಸುದ್ದಿಗೋಷ್ಠಿಯನ್ನು ಇವತ್ತು ಶುರು ಮಾಡೋಣ. ನಮ್ಮ ಶಾಲೆ ವಾಸವಿ ವಿದ್ಯಾನಿಕೇತನ್ ಟ್ರಸ್ಟ್ ಎಡಿಫೈ ಶಾಲೆ ಇಲ್ಲಿ 14ನೇ ವರ್ಷದ ವಾರ್ಷಿಕೋತ್ಸವ ಅಕಾಡೆಮಿಕ್ ಎಕ್ಸಲೆನ್ಸ್ ನ ಪ್ರದರ್ಶಿಸಲಿಕ್ಕೆ ನಾವು ಒಂದು ತುಂಬಾ ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಪ್ಯೂರ್ಲಿ ಸ್ಕೊಲಾಸ್ಟಿಕ್ ಕರ್ನಾಟಕದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಒಂದು ದಾಖಲೆಯನ್ನ ಮಾಡ್ತಾ ಇದ್ದೀವಿ. ಒಂದೇ ಶಾಲೆಯಿಂದ 31 ಐತಿಹಾಸಿಕ ವರ್ಲ್ಡ್ ರೆಕಾರ್ಡ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಸ್ಕೊಲಾಸ್ಟಿಕ್ ಆಗಿರುವಂತಹ ವರ್ಲ್ಡ್ ರೆಕಾರ್ಡ್ಸ್ ಇದು 3 ಟೀಮ್ ರೆಕಾರ್ಡ್ಸ್ ಹಮ್ಮಿಕೊಂಡಿದ್ವಿ. ಅದರಲ್ಲಿ 2 ಟೀಮ್ ರೆಕಾರ್ಡ್ ನ ಮಾಡಿದ್ವಿ. ಈ 26ನೇ ತಾರೀಕು ಕೊನೆಯ ಘಟ್ಟದಲ್ಲಿ ನಾವು ಈ ಟೀಮ್ ರೆಕಾರ್ಡ್ ನಾವು ನಡೆಸ್ತಾ ಇದ್ದೀವಿ. ತಮ್ಮೆಲ್ಲರ ಒಂದು ಸಹಕಾರ ಕೋರ್ತಾ ಇದ್ದೀವಿ. ಈ 26ನೇ ತಾರೀಕು ಮಾಡ್ತಾ ಇರುವಂತಹ ಒಂದು ವರ್ಲ್ಡ್ ರೆಕಾರ್ಡ್ ನಾವೇನ್ ಹೇಳ್ತಿದೀವಿ ಅಂತಂದ್ರೆ ಮೋಸ್ಟ್ ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಸ್ಟೀಮ್ ಬೇಸ್ಡ್ ಪ್ರಾಜೆಕ್ಟ್ಸ್. ಹಾಗಂದ್ರೆ ಸರಿಸುಮಾರು 700 ಚಿಲ್ಡ್ರೆ ಮಕ್ಕಳು 2000 ಚಿಲ್ಡ್ರೆ ಪ್ರಾಜೆಕ್ಟ್ಸ್ ನ ಮಾಡ್ತಾ ಇದ್ದಾರೆ. ಸ್ಟೀಮ್, ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಆರ್ಟ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಸೊ ಪ್ರತಿಯೊಂದು ವಿಭಾಗದಲ್ಲಿ ಸೈನ್ಸ್ ಅಂತ ಅಂದಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಾಟ್ನಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಮಾಡ್ತೇವೆ. ಹಾಗೆಯೇ ಟೆಕ್ನಾಲಜಿನಲ್ಲಿ AI ಇರ್ಬೋದು, ರೋಬೋಟಿಕ್ಸ್ ಇರ್ಬೋದು. ಹಾಗೆಯೇ ನಮ್ಮಲ್ಲಿ ವಿಶಿಷ್ಟವಾಗಿರುವಂತಹ ಸ್ಪೇಸ್ ಲ್ಯಾಬ್, ಇದರಿಂದ ಆಯ್ದ ಪ್ರಾಜೆಕ್ಟ್ಸ್ ಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ಸರಿಸುಮಾರು ರೋಬೋಟಿಕ್ಸ್ ಹಾಗೂ ಸ್ಪೇಸ್ ಮತ್ತೆ AI ಅದರಿಂದ ಸರಿ ಒಂದು 400ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ ಗಳನ್ನ ಮಕ್ಕಳು ಪ್ರದರ್ಶಿಸಲಿದ್ದಾರೆ. ಹಾಗೆಯೇ ಆರ್ಟ್ಸ್, ಎಂಜಿನಿಯರಿಂಗ್ ಇಂದ ನಮ್ಮ ಮಕ್ಕಳು ರೋಬೋಟಿಕ್ಸ್ ಮತ್ತೆ AI ನ ಮಾಡಲಿದ್ದು, ಆರ್ಟ್ಸ್ ನಲ್ಲಿ ಎಲ್ಲಾ ಲ್ಯಾಂಗ್ವೇಜಸ್ ಕನ್ನಡ, ಹಿಂದಿ, ಸಂಸ್ಕೃತ, ಹಾಗೇನೆ ಫೈನ್ ಆರ್ಟ್ಸ್ ನಮ್ಮ ಶಾಲೆಯಲ್ಲಿ ಕಳಿಸ್ಕೊಡ್ತಾ ಇರುವಂತಹ ಫೈನ್ ಆರ್ಟ್ಸ್, ಎಲ್ಲಾ ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರಬಹುದು. ಫಾರ್ ಎಕ್ಸಾಂಪಲ್ ತಬಲಾ, ಕೀಬೋರ್ಡ್, ಗಿಟಾರ್, ಫ್ಲೂಟ್ ಇದನ್ನೆಲ್ಲನೂ ಪ್ರದರ್ಶಿಸ್ತಾರೆ. ಹಾಗೇನೆ ಯೋಗ, ಟೈಕ್ವಾಂಡೋ ಮತ್ತೆ ಫೈನ್ ಆರ್ಟ್ಸ್ ಇದನ್ನೆಲ್ಲ ಪ್ರದರ್ಶಿಸ್ತಾ ಇದ್ದಾರೆ. ಇದರಿಂದ ಎಲ್ಲ ಸೇರಿಸಿ ಸರಿಸುಮಾರು ಒಂದು 300ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಸ್ ನನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗೆಯೇ ಮ್ಯಾಥಮೆಟಿಕ್ಸ್ ಅಂತಂದಾಗ ವೇದಿಕ್ ಮ್ಯಾಥಮೆಟಿಕ್ಸ್, ಅಬ್ಯಾಕಸ್, ಅರಿಥಮೆಟಿಕ್ ವಿಭಿನ್ನವಾಗಿರುವಂತಹ ಪ್ರಾಜೆಕ್ಟ್ಸ್ ಗಳನ್ನ ತಗೊಂಡು ವರ್ಕಿಂಗ್, ಸೆಮಿ ವರ್ಕಿಂಗ್ ಮಾಡೆಲ್ಸ್ ನ ಮಕ್ಕಳು ತಯಾರಿಸ್ತಾ ಇದ್ದಾರೆ. ಇದು ಒಂದು ಯಾವ ರೀತಿ ಅಂತಂದ್ರೆ ಯಂಗ್ ಸೈಂಟಿಸ್ಟ್ಸ್ ನಮ್ಮ ಶಾಲೆಯಲ್ಲಿ ತುಂಬಾ ಆಕ್ಟಿವ್ ಆಗಿ, ತುಂಬಾ ಅಚ್ಚುಕಟ್ಟಾಗಿ ಅವರು ಕಲ್ತಿರೋದನ್ನ ವಾಟ್ ವಿ ಸೇ ಆಸ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ನಾವೇನ್ ಹೇಳ್ತಾ ಇದೀವಿ, ಅನುಭವ ಪೂರ್ವಕವಾಗಿರುವಂತಹ ಒಂದು ಕಲಿಕೆಯನ್ನ ನಮ್ಮ ಮಕ್ಕಳು ಹಮ್ಮಿಕೊಳ್ತಾ ಇದ್ದಾರೆ. ನಮ್ಮ ಶಾಲೆ ಅನುಭವ ಕಲಿಕೆಗೆ ಒಂದು ನಾಂದಿ. ಎಂಟೈರ್ ಕರ್ನಾಟಕದಲ್ಲಿ ನಾವು ಒಂದು ಇತಿಹಾಸ ಸೃಷ್ಟಿಸ್ತಾ ಇರೋದು ನಮ್ಗೆ ತುಂಬಾ ಖುಷಿಯಾಗಿದೆ. ಇದನ್ನ ನಿಮ್ಮನ್ನ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮ ಒಂದು ಸಹಕಾರ ಕೋರ್ತಾ ಇದ್ದೀವಿ. ಇದು ಒಂದು ಅಂಗವಾಗಿದ್ದರೆ 31 ಪ್ರಾಜೆಕ್ಟ್ಸ್ ಅಂತ ಹೇಳಿದ್ವಿ ನಾವು. ಇದರಲ್ಲಿ 28 ಇಂಡಿವಿಜುವಲ್ ವರ್ಲ್ಡ್ ರೆಕಾರ್ಡ್ಸ್ ನಾವು ಮಾಡಿದ್ವಿ. ಅದರಲ್ಲಿ 2 ಹಿಂದಿನ ದಿನಗಳಲ್ಲಿ ನಾವು ಮಾಡಿದ್ವಿ, ಪ್ರೆಸ್ ಮೀಟ್ ಕೂಡ ಮಾಡಿದ್ವಿ. ಅದರಲ್ಲಿ ಶ್ಲೋಕ್ ಮಾಥೂರ್ ಅನ್ನೋ ಮಗು ಆರಿಗಾಮಿ APJ ಅಬ್ದುಲ್ ಕಲಾಂ ರವರ ಒಂದು ಆರಿಗಾಮಿ ಮೂಲಕ ಅದನ್ನ ಒಂದು 20x40 ದೊಡ್ಡ ಇದನ್ನ ಪ್ರದರ್ಶಿಸಿದ್ದ, ಅದು ಆಗಿತ್ತು. ಮತ್ತೆ ಬುಕ್ ಬಿಡುಗಡೆನೂ ಕೂಡ ಆಗಿತ್ತು. ಇವತ್ತು ವಿಶಿಷ್ಟವಾಗಿ ನಮ್ಮ ಎಲ್ಲ ಪುಟಾಣಿಗಳು ಬಂದಿದ್ದಾರೆ. 26 ಜನ ಇವತ್ತು ಅವರ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಹುಮ್ಮಸ್ನಲ್ಲಿ ನಮ್ಮ ಜೊತೆ ಕಾಯ್ತಾ ಇದ್ದಾರೆ. ಹಾಗೇನೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಅವ್ರ ಬಾಯಿಂದಾನೇ ಕೇಳೋಣ. ಅವ್ರನ್ನ ಕರ್ತೊಂದಿದ್ದೀವಿ ಶಾಲೆಯಿಂದ ಇಲ್ಲಿ ತನಕ. ಸೊ ಜೋರ ಚಪ್ಪಾಳೆಯಿಂದ ಮಕ್ಕಳನ್ನ ಕರೆಯೋಣ, ಸೊ ದಟ್ ದೇ ಗೆಟ್ ಮೋಟಿವೇಟೆಡ್. ಹಾಗೇನೆ ಅವ್ರೇನ್ ಮಾಡ್ತಾ ಇದ್ದಾರೆ, 26 ಪುಟಾಣಿಗಳು ಬರುವ 28 ಮತ್ತೆ 29ನೇ ತಾರೀಕು ಸೆಪ್ಟೆಂಬರ್ ಮಾಹೆನಲ್ಲಿ. ಸೊ ಮೊದಲನೆಯದಾಗಿ ಓಕೆ, ದಯವಿಟ್ಟು ಅವ್ರ ಮಕ್ಕಳನ್ನ ಬರಮಾಡಿ. Today I'm going to be briefing you on STEAM-based projects. So there are going to be 776 participants from Edify School
who are gonna be making about 2,000 projects in the same venue. So these projects are science, technology, engineering, arts and math-based projects. Thank you. Good afternoon everyone, my name is Advik, I'm from grade 4B. I'll be doing the world record for longest public speaking marathon and man individual male, where I'll speak for 14 hours. Thank you. Grade 4B, and today I'm gonna do 120 yoga asanas on a chair in 20 minutes. Thank you. Good morning to one present here. Myself Arabi Bharadwaj of class 9. I'm attempting the world record longest Mandala marathon by a minor female for 14 hours. Thank you. I'm going to be doing around 15 to 20 drawings. I'm going to get a 10 minutes break per hour, and the uniqueness of this is you can increase your patience and it also increases your artistic skills. I've learned mandala for around 5 years until now. I'm taking my training from Deepa Abhilash. Good afternoon, my name is Niyati. I'm from grade 5A. I'm going to play keyboard for 14 hours by taking 10 minutes break. I would like To all, my name is Habib Ahmed from grade 6B, and today I'm gonna brief out my world record. explain. Good morning, good afternoon everyone. My name is Jashwant and I am from 6B, Edified School managed by BB and Trust, Kanakpura Main Road. I'm going to attempt world record, highest roundhouse of cakes in 3 minutes, head level. Thank you. Everyone, my name is David, grade 2B, Edified School. Today I'm doing about world record dot to dot drawing in 2 hours. Thank you. Good afternoon everyone, I'm Samara from grade 5A. I'm going to review more than 100 books in 4 hours. Thank you. Second standard. Hello everyone, my name is Sharab Shahi. I am from class 2B. I will attempt to assemble most number of semi-functional robotic models in 3 hours. Thank you. Good morning everyone. My name is Rashmika Vinay K. Gowda and I'm in grade 3B. I will be attempting the world record most pencil shading completed in 2 hours. Good morning all, my name is Saurabh. I'm studying in class 6A. So I am going to solve a pyramid cube in 3 hours and my target is 300. Thank you. Hello everyone, my name is Purvish Sai Chintamaneni from grade 7A. My record which I will be attempting is most scientific laws, formulas and definitions in under 30 minutes, which is 450. Good afternoon everyone, my name is Hemant and today I am from grade 6A, Edified School, Bengaluru, Kanakpura Main Road. So I will be attempting the most space lab projects done in 4 hours by an individual minor male. I am doing 55 space lab projects in 4 hours. It includes everything from the Earth till exoplanets. Means we go with the Earth, then we go out of the planet, out of the solar system and all. Hello everyone, my name is Shriyan Karthik and I will be attempting to make most semi-functional robotic models in under 8 hours. My current target is 75 models.